ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು CET ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ. ಬನ್ನಿ ಸ್ನೇಹಿತರದ್ಗ BMTC 2500 BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಅಧಿಕೃತವಾಗಿ ಇಲಾಖೆಯಿಂದ ನಿಮ್ಮ ಒಂದು ಅಂತಿಮ ಸ್ಕೋರ್ ಲಿಸ್ಟನ್ನು ಪ್ರಕಟ ಮಾಡಲಾಗಿದ್ದು, ಈ ಒಂದು BMTC ಕಂಡಕ್ಟರ್ ಹುದ್ದೆಗಳಿಗೆ ಅಂತಿಮ ಒಂದು ಸ್ಕೋರ್ ಲಿಸ್ಟಲ್ಲಿ 60ಕ್ಕೂ ಹೆಚ್ಚು ತೆಗೆದಂಥ ವಿದ್ಯಾರ್ಥಿಗಳು ಮಾತ್ರ ಆಯ್ಕೆ ಮಾಡಲಾಗುತ್ತದೆ. ಇದರಲ್ಲಿ ಕಂಪ್ಲೀಟಾಗಿ ಆಯ್ಕೆಯಾಗುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, ನಿಮ್ಮ ಒಂದು ರ್ಯಾಂಕ್ ಲಿಸ್ಟ್ ಯಾವುದು, ನಿಮ್ಮ ಒಂದು ರ್ಯಾಂಕ್ ಎಷ್ಟನೇ ರ್ಯಾಂಕಲ್ಲಿ ನೀವಿದ್ದೀರಾ ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಮೊದಲನೇದಾಗಿ ನಾನು ನಿಮಗೆ ರ್ಯಾಂಕ್ ಲಿಸ್ಟ್ನ ತೋರಿಸೋಕ್ಕೂ ಮೊದಲು ನಿಮಗೆ ಅಫಿಷಿಯಲ್ ಆಗಿ BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹೊಸ ವಿದ್ಯಾರ್ಥಿಗಳೇನಾದರೂ ವಿಡಿಯೋಸ್ನ ನೋಡ್ತಾ ಇದ್ದರೆ ಆದಷ್ಟು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ. ನೀವೇನಾದರೂ ವಿಲೇಜ್ ಅಕೌಂಟೆಂಟ್, PDO, ಪೊಲೀಸ್ ಇಲಾಖೆ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲನೇದಾಗಿ KEಯಿಂದ BMTC ಕಂಡಕ್ಟರ್ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನಾವು ಕಂಪ್ಲೀಟಾಗಿ ನೋಡ್ತಾ ಹೋಗೋದಾದರೆ, ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಒಟ್ಟು 2286 ಹುದ್ದೆಗಳ ಒಂದು ನೋಟಿಫಿಕೇಷನ್ ಕೂಡ ಅನೌನ್ಸ್ ಆಗಿತ್ತು. ಈ ಒಂದು 2286 ಹುದ್ದೆಗಳಿಗೆ ಒಟ್ಟು ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳ ಸಂಖ್ಯೆಯನ್ನು ನೋಡೋದಾದರೆ 23,021 ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಅದರಲ್ಲಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೋಡೋದಾದರೆ 18,808 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರೆ, ಪರೀಕ್ಷೆಗೆ ಗೈರು ಹಾಜರಾದಂಥ ಅಭ್ಯರ್ಥಿಗಳು ಅಂತಂದರೆ ಪರೀಕ್ಷೆಗೆ ಆಬ್ಸೆಂಟ್ ಆದಂಥ ವಿದ್ಯಾರ್ಥಿಗಳ ಸಂಖ್ಯೆ 4,213 ಆಗಿರುತ್ತದೆ. ನೆಕ್ಸ್ಟ್ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಎರಡನ್ನು ಸೇರಿ 30% ಅಂತಂದರೆ ಎರಡೂ ಪೇಪರಿಂದ ಒಟ್ಟು 200 ಮಾರ್ಕ್ಸ್ಗಳಿಗೆ 60 ಮಾರ್ಕ್ಸ್ಗಿಂತ ಹೆಚ್ಚಿನದಾಗಿ ಸ್ಕೋರನ್ನು ಪಡೆದುಕೊಂಡಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೋಡೋದಾದರೆ 4,722 ವಿದ್ಯಾರ್ಥಿಗಳು ಒಟ್ಟು 60ಕ್ಕಿಂತ ಹೆಚ್ಚು ಸ್ಕೋರನ್ನು ಪಡೆದುಕೊಂಡು ಆಯ್ಕೆ ಆಗಿರುವಂಥ ಅಭ್ಯರ್ಥಿಗಳಾಗಿರ್ತಾರೆ. ನೆಕ್ಸ್ಟ್ ಇಲ್ಲಿ ನಾವು ನೋಡಿದ್ರೆ 2286 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾವು 1:5 ಲಿಸ್ಟಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಎಷ್ಟು ಬೇಕಾಗಿತ್ತು ಅಂತ ನೋಡಿದ್ರೆ ಒಟ್ಟು 11,430 ವಿದ್ಯಾರ್ಥಿಗಳು ಈ ಒಂದು 1:5 ಲಿಸ್ಟ್ಗೆ ಬೇಕಾಗಿರುತ್ತದೆ. ಆದರೆ ಪ್ರಸ್ತುತ ವಿದ್ಯಾರ್ಥಿಗಳ ಸಂಖ್ಯೆ, ಎಲಿಜಿಬಲ್ ಆಗಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಕೇವಲ 4,722 ಜನ ವಿದ್ಯಾರ್ಥಿಗಳು 60ಕ್ಕೂ ಹೆಚ್ಚು ಸ್ಕೋರನ್ನು ತೆಗೆದು, ಅಂತಂದರೆ 30%ಗಿಂತ ಹೆಚ್ಚು ಸ್ಕೋರನ್ನು ತೆಗೆದು ಎಲಿಜಿಬಲ್ ಆಗಿರ್ತಾರೆ. ಹಾಗಾಗಿ ಈ ಒಂದು ಹುದ್ದೆಗಳಿಗೆ 2286 ಹುದ್ದೆಗಳ ಪೈಕಿಯಲ್ಲಿ ನಾವು ನೋಡ್ತಾ ಹೋಗೋದಾದರೆ ಕೇವಲ 1:2 ಲಿಸ್ಟ್ ಮಾತ್ರ ಪ್ರಿಪೇರ್ ಆಗುತ್ತೆ. ಅಂತಂದರೆ 1:5 ಲಿಸ್ಟ್ ಅಂತ ಕೊಡ್ತಾರೆ. ಅದರಲ್ಲಿ ಆಯ್ಕೆಯಾಗುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಕೇವಲ 4,722 ಜನ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ 1:2 ಲಿಸ್ಟಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಆಯ್ಕೆಯಾಗುವಂಥ ವಿದ್ಯಾರ್ಥಿಗಳಾಗಿರ್ತಾರೆ. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಆಲ್ಮೋಸ್ಟ್ 1:2 ಲಿಸ್ಟ್ ಮಾತ್ರ ಆಗಿದ್ದು. ಈಗ ನಾನು ರ್ಯಾಂಕ್ ಲಿಸ್ಟನ್ನು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇದ್ರೆ ನೋಡಿ, BMTC RPC ಅಂತಂದರೆ ನಾನ್ ಹೈದರಾಬಾದ್ ಕರ್ನಾಟಕ ಹುದ್ದೆಗಳಲ್ಲಿ 2286 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ರ್ಯಾಂಕ್ ಈ ಕಡೆ ಫಸ್ಟಲ್ಲಿ ರ್ಯಾಂಕ್ ನೀಡಲಾಗಿರುತ್ತೆ. ನಂತರ ಸೀರಿಯಲ್ ನಂಬರ್, ಅಪ್ಲಿಕೇಶನ್ ನಂಬರ್ ಮತ್ತು ಕ್ಯಾಂಡಿಡೇಟ್ಸ್ನ ನೇಮು, ಅವರ ಒಂದು CETನ ನಂಬರ್ ಯಾವುದಾಗಿರುತ್ತೆ. ನೆಕ್ಸ್ಟ್ ಅವರ ಒಂದು ಸ್ಕೋರ್ ಎಷ್ಟು ಮಾಡಲಾಗಿದೆ, ಎಷ್ಟಕ್ಕೆ ಎಷ್ಟು ಸ್ಕೋರ್, ಪೇಪರ್ ಫಸ್ಟಲ್ಲಿ ಅವರ ಒಂದು ಸ್ಕೋರ್ ಎಷ್ಟಾಗಿದೆ, ಪೇಪರ್ನ ಒಂದು ವರ್ಷನ್ ಕೋಡ್ ಯಾವುದಾಗಿರುತ್ತೆ, ಪೇಪರ್ ಸೆಕೆಂಡ್ನಲ್ಲಿ ಅವರ ಸ್ಕೋರ್ ಎಷ್ಟು, ಅವರ ವರ್ಷನ್ ಕೋಡ್ ಯಾವುದು, ನಂತರ ಅವರು ಟೋಟಲ್ 2 ಪೇಪರಿಂದ ಎಷ್ಟು ಸ್ಕೋರನ್ನು ಮಾಡಿದ್ದಾರೆ ಅಂತ ಇದೀಗ ಅಫಿಷಿಯಲ್ ಆಗಿ BMTC ಇಲಾಖೆಯಿಂದ, ಅಂತಂದರೆ KEಯಿಂದ ಅಫಿಷಿಯಲ್ ಆಗಿ BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಲೀಸ್ಟನ್ನು ಕೂಡ ಅನೌನ್ಸ್ ಮಾಡಲಾಗಿರುತ್ತೆ. ಸ್ನೇಹಿತರೆ, ಇಲ್ಲಿ ವಿದ್ಯಾರ್ಥಿಗಳು ಕಂಪ್ಲೀಟಾಗಿ ನಿಮ್ಮ ಒಂದು ಹೆಸರು ಅಥವಾ ನಿಮ್ಮ ಒಂದು ನೇಮನ್ನು ಅಥವಾ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ಅಥವಾ CET ನಂಬರ್ನ ಯಾವುದೇ ಒಂದು ಟೈಪ್ ಮಾಡಿಬಿಟ್ಟು ಎಂಟರ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ನೇಮ್ ತೋರಿಸುತ್ತೆ. ಪಕ್ಕದಲ್ಲಿ ರ್ಯಾಂಕ್ ಎಷ್ಟಿದೆ ಅಂತಲೂ ಕೂಡ ನೋಡ್ಕೋಬೋದು. ಸ್ನೇಹಿತರೆ, ಆದರೆ ಇದು ಅಫಿಷಿಯಲ್ ಆದಂಥ ರ್ಯಾಂಕ್ ಲಿಸ್ಟ್ ಅಲ್ಲ. ನಿಮಗೆ ಏನೇ ಇದ್ದರೂ ಕೂಡ ಇನ್ನೇನು 5 ರಿಂದ 6 ದಿನಗಳಲ್ಲಿ ಅಫಿಷಿಯಲ್ ಆಗಿ ನಿಮಗೆ ಕಂಪ್ಲೀಟಾಗಿ BMTCನ ಒಂದು ಅಫಿಷಿಯಲ್ ಆದಂಥ ವೆಬ್ಸೈಟ್ನಲ್ಲಿ 1:5 ಲಿಸ್ಟ್ ಪ್ರಕಟವಾಗುತ್ತದೆ.
ಅದರಲ್ಲಿ 1:5 ಲಿಸ್ಟಲ್ಲಿ 4722 ಜನ ಮಾತ್ರ ಆಯ್ಕೆಯಾಗೋದು. ನೀವು 60ಕ್ಕಿಂತ 2 ಪೇಪರಿಂದ 200ಕ್ಕೆ ನೀವು 60ಕ್ಕಿಂತ ಕಡಿಮೆ ತೊಗೊಂಡಿದ್ದೀರಾ ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಆಯ್ಕೆಯಾಗೋದಿಲ್ಲ. ಮಿನಿಮಮ್ನ ಒಂದು ನೋಟಿಫಿಕೇಷನಲ್ಲಿ ನೀಡಲಾಗಿತ್ತು 30% ಮಾರ್ಕ್ಸ್ನ ಪಡ್ಕೊಂಡಂಥ ವಿದ್ಯಾರ್ಥಿಗಳು ಮಾತ್ರ ಮಿನಿಮಮ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಲಿಜಿಬಲ್ ಆಗೋದಂತ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಹಾಗಾಗಿ ನಿಮ್ಮ ಒಂದು ರ್ಯಾಂಕ್ ಲಿಸ್ಟನ್ನು ಚೆಕ್ ಮಾಡಿಕೊಂಡು ಸ್ನೇಹಿತರೆ, ಕೇವಲ 4722 ವಿದ್ಯಾರ್ಥಿಗಳು ಮಾತ್ರ ಈಗ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೆಕ್ಸ್ಟ್ ವೀಕಲ್ಲಿ ಕರೆಯಲಾಗುತ್ತದೆ. ಹಾಗಾಗಿ ನಿಮ್ಮ ಒಂದು ಡಾಕ್ಯುಮೆಂಟನ್ನು ನೀವು ಆದಷ್ಟು ಬೇಗ ಪ್ರಿಪೇರ್ ಮಾಡ್ಕೋಬೇಕಾಗುತ್ತದೆ. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತದೆ ಅಂತಂದರೆ, ಆಲ್ಮೋಸ್ಟ್ ನೀವು ನಿಮ್ಮ ಒಂದು SSLC ಮತ್ತು PUC ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗಿರುತ್ತದೆ. ನಿಮ್ಮ ಒಂದು BMTC ಕಂಡಕ್ಟರ್ಗೆ ಸಂಬಂಧಪಟ್ಟಂತೆ ಕಂಡಕ್ಟರ್ನ ಒಂದು ಬ್ಯಾಡ್ಜನ್ನು ರೆಡಿ ಮಾಡ್ಕೋಬೇಕಾಗಿರುತ್ತೆ. ನಂತರ ನೋಡಿದ್ರೆ ನಿಮ್ಮದು ಯಾವುದು ರಿಸರ್ವೇಷನ್ ಇರುತ್ತೆ ಅಲ್ಲ, ಕನ್ನಡ ಗ್ರಾಮೀಣ ಈ ರೀತಿ ಆ ಒಂದು ರಿಸರ್ವೇಷನ್ನ ಒಂದು ಸರ್ಟಿಫಿಕೇಟ್ಗಳು ಬೇಕಾಗಿರುತ್ತದೆ. ನೆಕ್ಸ್ಟ್ ನೀವು ಯಾವ ಕ್ಯಾಟಗರಿಗೆ ಸೇರಿರ್ತಾರೆ ಆ ಒಂದು ಕ್ಯಾಟಗರಿಯ ಒಂದು ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಬೇಕಿರುತ್ತದೆ. ನೆಕ್ಸ್ಟ್ ಕಂಪ್ಲೀಟಾಗಿ ಸ್ನೇಹಿತರೆ, ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಈ ಒಂದು ಡಾಕ್ಯುಮೆಂಟ್ಸನ್ನು ನೀವು ರೆಡಿ ಮಾಡ್ಕೊಳ್ಳೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದೀರಾ ಆದಷ್ಟು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ, ಮತ್ತು ಈ ಒಂದು ವಿಡಿಯೋನ ಯಾರೆಲ್ಲ BMTC ಕಂಡಕ್ಟರ್ ಹುದ್ದೆಗಳ ಎಕ್ಸಾಮ್ ಬರೆದಂಥ ಅಭ್ಯರ್ಥಿಗಳಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಮತ್ತು ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.